ಓಕೆ ಮಾಸ್ಟರ್ಸ್. ಮಾಸ್ಟರ್ಸ್ ಆದ್ರೆ ವಿಡಿಯೋವನ್ನ ಆನ್ ಮಾಡ್ಕೊಳ್ಳಿ. ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರಗಳು. ನಮ್ಮ ಗುರುಗಳಾದಂತಹ ಪತ್ರಿಜಿ ಮತ್ತು ಸ್ವರ್ಣಮಲ ಅಮ್ಮನವರಿಗೆ ನಮಸ್ಕರಿಸುತ್ತಾ ಈ ದಿನದ ಸತ್ಸಂಗನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ನಮ್ಗೆಲ್ಲ ಗೊತ್ತು 18 ಸೂತ್ರಗಳು ಯಾವ್ಯಾವು ಅಂತ. ಅದರಲ್ಲಿ ಈಗ ಕಳೆದ ಒಂದು ವಾರದಿಂದನೂ 3 ಸೂತ್ರಗಳ ಬಗ್ಗೆ ಕೂಲಂಕಷವಾಗಿ ನಾವು ತಿಳ್ಕೊಂತಾ ಬರ್ತಾ ಇದ್ದೀವಿ. ಅದರಲ್ಲಿ ಸರಿಯಾದ ಧ್ಯಾನ, ಸ್ವಾಧ್ಯಾಯ ಮತ್ತು 3ನೆಯ ಸೂತ್ರವಾದ ಸಜ್ಜನ ಸಾಂಗತ್ಯ ಅಂತ ಅನಿತಾ ಮೇಡಮ್ ಹೇಳ್ಕೊಂತಾ ಬಂದಿದ್ದಾರೆ. ಮತ್ತೆ ಗೀತಾ ಮೇಡಮ್ ನಿನ್ನೆನ್ನು ಹೇಳಿದ್ರು. ಇವತ್ತು 3ನೇ ದಿನ. ಹೇಗೆ ನಮ್ಮ ಪತ್ರಿಜಿಯವರು ಸಜ್ಜನ ಸಾಂಗತ್ಯ ಮಾಡ್ಬೇಕು, ಆ ಸಜ್ಜನ ಸಾಂಗತ್ಯದಿಂದ ನಾವೇನೆಲ್ಲ ಲಾಭ ಪಡ್ಕೊಂತೀವಿ, ಯಾಕೆ ಮಾಡ್ಬೇಕು ಅನ್ನೋದನ್ನ ವಿವರವಾಗಿ ಹೇಳ್ಕೊಂತಾ ಬರ್ತಾ ಇದ್ದಾರೆ ಇದ್ರಲ್ಲಿ. ಅದ್ರಲ್ಲಿ ನಾವು ಸಜ್ಜನ ಸಾಂಗತ್ಯ ಮಾಡದಿದ್ರೆ ಏನೆಲ್ಲ ನಷ್ಟ ಅನುಭವಿಸ್ತೀವಿ, ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ, ಈ ಸಜ್ಜನ ಸಾಂಗತ್ಯ ಕರೋನಾ ಸಮಯದಲ್ಲಿ ಯಾವ ರೀತಿ ಬದಲಾವಣೆ ಹೊಂದಿತು ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಹೇಳ್ಕೊಂತಾ ಬರ್ತಾರೆ. ಮೊದ್ಲು ಇವರು ಸಜ್ಜನ ಸಾಂಗತ್ಯ ಏನು ಅಂತ ಎಲ್ಲರಿಗೂ ಗೊತ್ತು. ಅಂದ್ರೆ ಸಜ್ಜನರು ಅಂದ್ರೆ ಯಾರು? ಸತ್ಯವಾಗಿ ನಡ್ಕೊಳ್ಳುವಂತಹ ನಮ್ಮಂತ ಜನರು. ಅಂದ್ರೆ ಆತ್ಮದ ಜ್ಞಾನನ ಪಡ್ಕೊಳ್ಳೋಕೋಸ್ಕರ ನಾವು ಸತ್ಯದ ಹಾದಿನಲ್ಲಿ ಇರ್ತಾ ಇರ್ತೀವಿ. ಅದಕ್ಕೋಸ್ಕರ ಇಂಥವ್ರೆಲ್ಲ ಸೇರ್ಕೊಂಡು ಒಂದು ವಿಷಯದ ಬಗ್ಗೆ ನಾವು ಕುಲಂಕಷವಾಗಿ ತಿಳ್ಕೊಳ್ಳೋದನ್ನೇ ನಾವು ಇಲ್ಲಿ ಸಜ್ಜನ ಸಾಂಗತ್ಯ ಅಂತ ಕರಿತೀವಿ. ಇಲ್ಲಿ ಕರೋನಾ ಸಂದರ್ಭದಲ್ಲಿ ಎಲ್ರು ಹೊರಗಡೆ ಹೋಗ್ದಲೇ ಇರುವಂತಹ ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ನಮ್ಮ ಪತ್ರಿಜಿಯವರು PMC ಚಾನಲ್ ಅನ್ನ ಓಪನ್ ಮಾಡಿದ್ರು. ಅವಾಗ ಎಲ್ಲಾ ಚಾನಲ್ ಅಲ್ಲೇ ಕೂತ್ಕೊಂಡು ಎಲ್ಲರೂ ಸಜ್ಜನ ಸಾಂಗತ್ಯನ ಮಾಡೋದಕ್ಕೆ ಶುರು ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ನಮ್ಮ ಪತ್ರಿಜಿಯವರು ಸಹ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಸಜ್ಜನ ಸಾಂಗತ್ಯ ಮಾಡೋದಕ್ಕೆ ಅವ್ರಿಗೆ ಎಷ್ಟು ಉತ್ಸುಕತೆಯಿಂದ ಇದ್ರು ಅಂತ ಅಂದ್ರೆ, ಎಲ್ಲಾ ಚಾನಲ್ ಆಗಿರ್ಬೋದು, ಯಾವುದೇ ಚಾನಲ್ ಅಲ್ಲಿ ಸಜ್ಜನ ಸಾಂಗತ್ಯ ಬರ್ತಾ ಇದೆ ಅಂದ್ರೆ ಸಾಕು, ಅವರು ಕೂತ್ಕೊಂಡು ಅವರ ಅನುಭವಗಳನ್ನು ಅಥವಾ ಮತ್ತೆ ಯಾರಾದ್ರೂ ಮಾಸ್ಟರ್ಸ್ಗಳು ಕ್ಲಾಸ್ಗಳನ್ನ ಮಾಡ್ತಾ ಇದ್ರೆ ಕೂತ್ಕೊಂಡು ಅವ್ರು ಕೇಳ್ಕೊಳ್ಳೋ ಅಂತ ಅಭ್ಯಾಸ ನಮ್ಮ ಪತ್ರಿಜಿ ಅವರಿಗೆ ತುಂಬಾ ಇಷ್ಟ ಆಗ್ತಿತ್ತಂತೆ. ಅದನ್ನ ಹೇಳ್ತಾರೆ, ಒಬ್ಬ ಮೇಡಮ್ ಅನುಭವನ ಹಂಚ್ಕೊಂತಾ ಇದ್ರು ಅಂತ. ಆ ಅನುಭವ ಯಾವ ರೀತಿ ಅವ್ರು ಹೇಳೋದನ್ನ ಪತ್ರಿಜಿ ಅವರು ಎಷ್ಟು ಖುಷಿಯಾಗಿ ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಮೇಡಮ್ ಹೆಸರು ಪಾಮೂರು ವಾಣಿ ಅಂತ. ಅವರು PMC ತೆಲುಗುನಲ್ಲಿ ತಮ್ಮ ಅನುಭವ ಹಂಚಿಕೆನ ಹಂಚ್ಕೊಂತಾ ಇದ್ರಂತೆ. ಅವರು ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ, ಅವ್ರು ಹೆಣ್ಣು ಆಗಿರೋದ್ರಿಂದ ಪತ್ರಿಜಿ ಅವರ ಜೊತೆಗೆ ನಾನು ಎಲ್ಲಂದ್ರಲ್ಲಿ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಒಬ್ಬ ಗಂಡಸಾಗಿ ಹುಟ್ಟಿದ್ರೆ ನಾನು ಪತ್ರಿಜಿಯವರ ಜೊತೆಗೆ ಎಲ್ಲಾ ಕಡೆ ಓಡಾಡ್ಕೊಂಡು ಇರಬಹುದಾಗಿತ್ತು ಅಂತ ಅವ್ರಿಗೆ ಮನಸ್ಸಿಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತಂತೆ. ಮತ್ತೆ ಅವರು ದೊಡ್ಡ ಧ್ಯಾನಿನೂ ಆಗಿದ್ರಂತೆ ವಾಣಿಯನ್ನವರು. ಅವರಿಗೆ ಆಸ್ಟ್ರಲ್ ಟ್ರಾವೆಲಿಂಗು ಮಾಡ್ತಾ ಇದ್ರಂತೆ. ಆಸ್ಟ್ರಲ್ ಟ್ರಾವೆಲಿಂಗ್ ಮಾಡ್ತಾ ಇದ್ದಿದ್ರಿಂದ ಅವರ ಆತ್ಮ ಹೊರಗಡೆ ಹೋಗ್ತಾ ಇತ್ತಂತೆ, ಮತ್ತೆ ಒಳಗಡೆ ಬರ್ಬೇಕಾದ್ರೆ ಅದು ತುಂಬಾ ಕಷ್ಟ ಪಡ್ತಾ ಇತ್ತಂತೆ ಇವರ ದೇಹನ ಸೇರ್ಕೊಳ್ಳೋದಿಕ್ಕೆ. ಅವಾಗ ಇವರಿಗೆ ಯಾಕೆ ಹಿಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂತ ಆ ಆತ್ಮನನ್ನೇ ಒಂದ್ಸರಿ ಧ್ಯಾನಕ್ಕೆ ಕೂತಾಗ ಕೇಳಿದ್ರಂತೆ, ಯಾಕೆ ನೀನ್ ನನ್ನ ದೇಹಕ್ಕೆ ಸೇರ್ಕೊಳಕ್ ಇಷ್ಟು ಕಷ್ಟ ಪಡ್ತಾ ಇದೀಯಾ ಅಂತ. ಅವಾಗ ಆ ಆತ್ಮ ಹೇಳ್ತಂತೆ, ನೀನು ಯಾವ ರೀತಿ ನಿನ್ನ ದೇಹನ ತಿರಸ್ಕಾರದಿಂದ ನೋಡ್ತೀಯ ಅಂದ್ರೆ, ನಾನು ಹೆಣ್ಣು, ನನಗಿಷ್ಟ ಇಲ್ಲ ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ನನಗೆ ನಿನ್ನ ದೇಹದಲ್ಲಿ ಬಂದು ಸೇರ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ನೀನು ಯಾವತ್ತೂ ನಿನ್ನ ದೇಹನ ಪ್ರೀತಿಸ್ಬಿಟ್ಟು ಹೆಣ್ಣು ಅನ್ನೋದನ್ನ ಒಪ್ಕೊಂತೀಯೋ ಅವಾಗ ನಾನು ಸುಲಭವಾಗಿ ನಿನ್ನ ದೇಹನ ಸೇರ್ಕೋತೀನಿ ಅಂತ ಹೇಳ್ತಂತೆ. ಅವತ್ತಿಂದ ಆ ಮೇಡಮ್ ಕೂತ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಯಾವತ್ತು ಅಥವಾ ಬೇರೆ ಸಮಯದಲ್ಲೂ ಸಹ ಅವರು ನಾನು ಹೆಣ್ಣಾಗಿ ಹುಟ್ಟಿದ್ದೆ ಇದಾಯ್ತಾ, ನನ್ನ ಗಂಡಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋದನ್ನ ಅವತ್ತಿಂದ ಅವ್ರು ಬಿಟ್ಟಾಗ ಆ ಆತ್ಮ ಸುಲಭವಾಗಿ ಅವರ ಆಸ್ಟ್ರಲ್ ಟ್ರಾವೆಲಿಂಗ್ ಆಗಿ ವಾಪಸ್ ಬರ್ಬೇಕಾದ್ರೆ ಸುಲಭವಾಗಿ ಅವರ ದೇಹನ ಸೇರ್ಕೊಳ್ತಾ ಇತ್ತು ಅಂತ ಹೇಳ್ತಾರಂತೆ. ಆಮೇಲೆ ಇನ್ನೊಂದು ಅನುಭವ ಅದೇ ಸಮಯದಲ್ಲೇ ಅವ್ರು ಹಂಚ್ಕೊಳ್ತಾರೆ. ಅವ್ರು ಒಂದಿನ ಕೂತ್ಕೊಂಡಿದ್ದಾಗ ಸಂಜೆ ಹೊತ್ತು ಅವರ ತಾಯಿ ಮಶ್ರೂಮ್ದು ಅಡ್ಗೆ ಮಾಡ್ಬಿಟ್ಟು ತಗೊಂಬಂದು ಅವರಿಗೆ ಕೊಟ್ರಂತೆ ತಿನ್ನು ಅಂತ. ಅದೇ ಸಮಯದಲ್ಲಿ ಅವ್ರು ಇನ್ನೇನ್ ತಿನ್ಬೇಕು ಅನ್ನೋ ಸಮಯದಲ್ಲೇ ಒಂದು ಫೋನ್ ಬಂತಂತೆ.
ಆ ಫೋನ್ ಅಟೆಂಡ್ ಮಾಡಿದ ತಕ್ಷಣನೇ ಅವ್ರ ಫ್ರೆಂಡ್ ಮನೆಗೆ ಹೊರಟು ಹೋದ್ರಂತೆ, ಅದು ಮಶ್ರೂಮ್ ತಿನ್ನೋದನ್ನ ಬಿಟ್ಬಿಟ್ಟೇನೆ. ಆಮೇಲೆ ಅಲ್ಲಿ ಹೋಗಿ ಕೂತಾಗ ಅಲ್ಲಿ PMC ಚಾನಲ್ ಬರ್ತಾ ಇತ್ತಂತೆ. ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ ನ್ಯೂಟನ್ ಅಂತ ಒಬ್ರು ಫೇಮಸ್ ಡಾಕ್ಟ್ರು ಇದ್ದಾರೆ, ಮತ್ತೆ ಅವರು ದೊಡ್ಡ ಧ್ಯಾನಿನೂ ಹೌದು. ಅವರು ಕ್ಲಾಸ್ ಮಾಡ್ತಾ ಇದ್ರಂತೆ ಈ ಸತ್ಸಂಗದ ಬಗ್ಗೆ. ಅವಾಗ ಆಹಾರ ಪದ್ಧತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ಬೇಕಾರೆ ಅವ್ರು ಹೇಳಿದ್ರಂತೆ ಮಶ್ರೂಮ್ ತಿನ್ಬಾರ್ದು ಅಂತ. ಅವಾಗ ವಾಣಿ ಮೇಡಮ್ಗೆ ಅನಿಸ್ತಂತೆ, ಆದ್ರೆ ನಾನ್ ಮಶ್ರೂಮ್ ತಿನ್ಬೇಕು ಅಂತ ಹೊರಟಿದ್ದಾಗ ಅದು ತಿನ್ನಬಾರ್ದು ನಾನು ಅನ್ನೋದನ್ನ ಆ ಯೂನಿವರ್ಸೇ ನನಗೆ ಇಲ್ಲಿಗೆ ಕರ್ಕೊಂಬಂದ್ ಬಿಟ್ಟಿದೆ, ಈ ಕ್ಲಾಸ್ ಕೇಳು ನಿನಗೆ ಗೊತ್ತಾಗ್ಲಿ ಅನ್ನೋದನ್ನ ಅಂತ ಅರ್ಥ ಮಾಡ್ಕೊಂಡ್ರಂತೆ ಆ ಮೇಡಮ್. ಮತ್ತೆ ಇದನ್ನೆಲ್ಲ ಕೇಳಿದಾಗ ಪತ್ರಿಜಿ ಎಷ್ಟು ಸಂತೋಷ ಪಡ್ತಾ ಇದ್ರು ಅಂತಂದ್ರೆ, ನಾನು ಈ ಝೂಮ್ ಕ್ಲಾಸ್ ಅಲ್ಲಿ ಇವರ ಅನುಭವನ ಕೇಳ್ದಿದ್ರೆ ಏನಾಗ್ತಿತ್ತು ಅಂದ್ರೆ ನನಗೆ ತುಂಬಾ ಜ್ಞಾನ, ಒಂದು ದೊಡ್ಡ ಜ್ಞಾನ ಸಿಗದೆ ತಪ್ತಾ ಇತ್ತು. ಮತ್ತು ಆ ಕ್ಲಾಸ್ ಅಲ್ಲಿ ಕೂತಾಗ ಬರ್ತಾ ಇರೋ ಎನರ್ಜಿನೂ ಸಹ ನನಗೆ ತಪ್ಪಿ ಹೋಗ್ತಾ ಇತ್ತು ಅಂತ ಪತ್ರಿಜಿ ಅವ್ರು ಹೇಳ್ತಾರೆ ಮಾಸ್ಟರ್ಸ್. ಅವರು ಈ ಕ್ಲಾಸ್ ಅನ್ನ ಕೇಳ್ಬೇಕಾದ್ರೆ ಸತತವಾಗಿ 40 ವರ್ಷಗಳಿಂದ ಅವರು ಈ ಧ್ಯಾನದಲ್ಲಿ ಇದ್ದಾರೆ, ಮತ್ತೆ ಸತ್ಸಂಗ ಮಾಡ್ತಾ ಇದ್ರು. ಅಂತ ದೊಡ್ಡ ಮಾಸ್ಟರ್ ಆಗಿದ್ರು ಸಹ ಸತ್ಸಂಗನ ಕೇಳ್ಬೇಕಾದ್ರೆ ಯಾವ ರೀತಿ ಇರ್ತಾ ಇದ್ರು ಅಂದ್ರೆ, ಅವತ್ತೇ ಫಸ್ಟ್ ಕ್ಲಾಸು ನಾವು ಧ್ಯಾನಕ್ಕೆ ಬಂದಾಗ ಬೇರೆಯವರ ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿರ್ತೀವಲ್ವಾ, ಅವ್ರ ಅನುಭವಗಳಾಯ್ತು ಏನಾದ್ರು ಕ್ಲಾಸ್ ಮಾಡಿದ್ರೆ ಅದೇ ರೀತಿ ಪ್ರತಿ ದಿನಾನೂ ಅವರು ಹೊಸದಾಗಿ ಕೇಳ್ತಾ ಇದಾರೇನೋ, ಮತ್ತೆ ಅದರಿಂದ ಸಿಗೋ ಕ್ಲಾಸಿನ ಅನುಭವ ಮತ್ತೆ ಅದರಲ್ಲಿ ಸಿಗುವಂತಹ ಎನರ್ಜಿ ಬಗ್ಗೆನೂ ಸಹ ಪತ್ರಿಜಿ ಅವರು ಈ ಕ್ಲಾಸ್ ನಲ್ಲಿ ಹೇಳ್ಕೊಂತಾ ಬರ್ತಾರೆ ಮಾಸ್ಟರ್ಸ್. ಮತ್ತೆ ವಾಣಿ ಮೇಡಮ್ ಮತ್ತೆ ಮುಂದೆ ವರದಿ ಹೇಳ್ತಾರಂತೆ, ಧ್ಯಾನಕ್ಕೆ ಬಂದ ನಂತರ ಯಾವ ರೀತಿ ಅವರು ಬದಲಾದ್ರು ಮತ್ತು ಮನೆಯಲ್ಲಿಯೇ ಕುಳಿತುಕೊಂಡು ಅವರು ಕರ್ತವ್ಯವನ್ನು ಮಾಡ್ತಾ ಹೋಗ್ತಾ ಇದ್ರಂತೆ. ಪ್ರಪಂಚವನ್ನು ಹೇಗೆ ಜಯಿಸಬಹುದು ಅಂತನೂ ಸಹ ನಾನು ಇದರಿಂದ ತಿಳ್ಕೊಂಡೆ ಈ ಸತ್ಸಂಗ ಮಾಡ್ತಾ ಇರೋದ್ರಿಂದ ಅಂತ ಹೇಳ್ತಾ ಇದ್ರಂತೆ. ಮತ್ತೆ ಯಾವ ರೀತಿ ಅಂದ್ರೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ನಾವು ನಡೆದುಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ. ಇದರಿಂದ ನಾವು ಲೋಕ ಕಲ್ಯಾಣ ಎಂಬ ಕೆಲಸನೂ ನಾವು ಮಾಡಬಹುದು ಅಂತ ವಾಣಿ ಮೇಡಮ್ ಹೇಳ್ತಾ ಇದ್ರಂತೆ. ವಾಣಿ ಮೇಡಮ್ ಮನೆಯಲ್ಲೇ ಕುಳಿತುಕೊಂಡು ಎಲ್ಲರ ಇಷ್ಟ ಏನು, ಎಲ್ಲರ ಜೀವನ ಏನು, ಎಲ್ಲರ ಸುಖ ಏನು, ಎಲ್ಲರೂ ಹೇಗೆ ಜೀವಿಸುತ್ತಾ ಇದ್ದಾರೆ ಎಂದು ತಿಳಿದುಕೊಂಡರು ಅಂತಾರೆ ಪತ್ರಿಜಿ. ಜನರು ವಾಣಿ ಮೇಡಮ್ ಮನೆಗೆ ಬಂದು ಅವರವರ ಇಷ್ಟ ಮತ್ತೆ ಕಷ್ಟ ಸುಖ ಎಲ್ಲದನ್ನು ಹೇಳ್ಕೊಳ್ತಾ ಅವರು ಯಾವ ರೀತಿ ಅವರಿಗೆ ಉತ್ತರನ ಕೊಡ್ತಾ ಇದ್ರು ಅನ್ನೋದನ್ನು ಸಹ ಇಲ್ಲಿ ಪತ್ರಿಜಿ ಅವರು ಹೇಳ್ತಾರೆ. ಈ ರೀತಿಯಾಗಿ ಆ ಮೇಡಮು ಸತ್ಸಂಗ ಮಾಡಿ ಒಳ್ಳೆಯ ಅನುಭವನ ಪಡ್ಕೊಂಡ್ರು ಅಂತ ಇಲ್ಲಿ ನಮ್ಮ ಪತ್ರಿಜಿ ಅವರು ಹೇಳ್ಕೊಂತ ಬರ್ತಾ ಇದ್ದಾರೆ. ಮತ್ತೆ ನಾವು ಸರಿಯಾದ ಧರ್ಮವನ್ನ ಪಾಲಿಸ್ಬೇಕು ಅಂದ್ರೆ ಪತ್ರಿಜಿ ಅವರು ಹೇಳ್ತಾರೆ, ವಾಣಿ ಮೇಡಮ್ ಹಂಚಿಕೊಂಡ ಅವರ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ನಿನ್ನೆ ಅವರು ಹಂಚಿಕೊಂಡ ಅನುಭವ PSSM ಸಂಸ್ಥೆಗೆ ಒಂದು ಕನ್ನಡಿ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರ ಅನುಭವಗಳು ಕೇಳುತ್ತಾ ಹೋದ್ರೆ ಎಷ್ಟೋ ಸತ್ಯಗಳು ಗೊತ್ತಾಗುತ್ತಾ ಹೋಗುತ್ತೆ. ಪ್ರತಿಯೊಬ್ಬರ ಅನುಭವ ಕೇಳ್ಬೇಕು. ನಿನ್ನೆ ಬೆಳಗ್ಗೆ ನಾನು ಕಲ್ಕತ್ತಾ, ಮಧ್ಯಾಹ್ನದಲ್ಲಿ ಪೂನಾ, ರಾತ್ರಿ ತೆಲಂಗಾಣದಲ್ಲಿ ನಾನು ಮಾಸ್ಟರ್ಸ್ಗಳ ಸತ್ಸಂಗನ ಕೇಳ್ತಾ ಇರ್ತೀನಿ. ನಾನು ಸತತವಾಗಿ 40 ವರ್ಷಗಳಿಂದ ಎಲ್ಲರ ಅನುಭವ ಕೇಳ್ತಾ ಬಂದಿದ್ದೀನಿ ಅಂತಾರೆ ನಮ್ಮ ಪತ್ರಿಜಿ ಅವರು. ಮತ್ತೆ ಮುಂದುವರೆದು ಪತ್ರಿಜಿ ಅವರು ಹೇಳ್ತಾರೆ, ಸತ್ಯವನ್ನು ತಿಳಿದುಕೊಳ್ಳುವುದೇ ಸಜ್ಜನ ಸಾಂಗತ್ಯ. ನಮ್ಮ BSSM ನ 18 ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಆನಾಪಾನ ಸತಿ ಧ್ಯಾನ, ಎರಡನೆಯದು ಸ್ವಾಧ್ಯಾಯ, ಮೂರನೆಯದು ಸಜ್ಜನ ಸಾಂಗತ್ಯ ಅಂತಾರೆ. ಇದು ಬರೀ ಸೂತ್ರಗಳಲ್ಲ, ಇದು ತಾಂಬೂಲ ಅಂತನೂ ನಮ್ಮ ಪತ್ರಿಜಿ ಅವರು ಹೇಳ್ತಾರೆ. ತಾಂಬೂಲ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಆ ಎಲೆ ಅಡಿಕೆಗೆ ನಾವು ಎಷ್ಟು ಮಹತ್ವ ಕೊಡ್ತೀವಿ, ಅದು ಎಷ್ಟು ಶ್ರೇಷ್ಠವಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಈ ಮೂರನ್ನು ಸಹ ಅವ್ರು ಏನ್ ಹೇಳ್ತಾರೆ, ಧ್ಯಾನ, ಸ್ವಾಧ್ಯಾಯ ಮತ್ತು ಸಜ್ಜನ ಸಂಗತಿಯನ್ನ ತಾಂಬೂಲಕ್ಕೆ ಇವರು ಹೋಲಿಸ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಈ ಸಜ್ಜನ ಸಾಂಗತ್ಯದಿಂದ ನಮಗೆ ಯಾವ ರೀತಿ ಲಾಭಗಳನ್ನ ಪಡ್ಕೋಬಹುದು ಅಂತಾನು ಹೇಳ್ತಾರೆ. ಸಜ್ಜನ ಸಾಂಗತ್ಯದಿಂದ ಅವರಲ್ಲಿರುವ ಸತ್ಯ ಹೊರಗಡೆ ಬರುತ್ತೆ ಅಂತ. ಅಂದ್ರೆ ನಾವು ಏನೇ ಇಲ್ಲಿ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರುನು ಸತ್ಯದಿಂದ ಮಾತ್ರ ಮಾತಾಡಿದ್ರೆ ಇಲ್ಲಿ ಕೂತಿರೋ ಎಲ್ಲರೂ ಕೇಳ್ತಾರೆ ಹೊರತು ನಾವೇ ನಮ್ಗೆ ಏನೇನೋ ತಿಳಿದಿದ್ದು ಮಾತಾಡ್ತಾ ಕೂತ್ರೆ ಯಾರು ಇಲ್ಲಿ ಕ್ಲಾಸ್ ಅನ್ನ ಕೇಳೋದಕ್ಕೆ ಕೂತ್ಕೊಳ್ಳೋದಿಲ್ಲ. ಈಗ 4 ಗಂಟೆಯಿಂದ ಸತತವಾಗಿ 6 ಗಂಟೆ ತನಕ ಧ್ಯಾನ ಮಾಡಿ
6ರಿಂದ 6:30ವರೆಗೂ ಇಲ್ಲಿ ನಾವು ಸತ್ಸಂಗನ ಕೇಳ್ತೀವಿ ಅಂತ ಅಂದ್ರೆ ಹುಡುಗಾಟದ ಮಾತಲ್ಲ ಮಾಸ್ಟರ್ಸ್. ಎಲ್ಲ ಆರಾಮಾಗಿ ಕೂತ್ಕೊಂಡ್ ಮಲ್ಕೊಂಡ್ ನಿದ್ದೆ ಮಾಡ್ಕೊಂಡಿರೋ ಅಂತ ಸಮಯದಲ್ಲಿ ನಾವು ಕೂತ್ಕೊಂಡು ಈಗ ಧ್ಯಾನ ಮಾಡ್ತಾ ಸತ್ಸಂಗ ಕೇಳ್ತೀವಿ ಅಂದ್ರೆ ನಾವು ಸತ್ಯದ ಹಾದಿಯಲ್ಲಿದ್ದೀವಿ. ಮತ್ತೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕೋಸ್ಕರನೇ ನಾವು ಬೆಳಗ್ಗೆನೆ ಇದರಿಂದ ಕೂತ್ಕೊಳ್ತಿದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಸತ್ಯ ಹೊರಗ್ ಬರೋದು ಒಂದೇ ಅಲ್ಲ, ಎಲ್ಲಾ ವಿಷಯಗಳು ನಮ್ಗೆ ತಿಳಿತಾ ಹೋಗ್ತವೆ ಅಂತ ಹೇಳ್ತಾರೆ ಪತ್ರಿಜಿ. ಕೆಲವು ಸಲ ನಮ್ಗೆ ತಿಳಿದಿರುವ ವಿಷಯಗಳು ಅನುಮಾನವಾಗಿರ್ತವೆ. ಆವಾಗ ನಾವು ಸಜ್ಜನ ಸಾಂಗತ್ಯದಿಂದ ಅನುಮಾನಕ್ಕೆ ಉತ್ತರ ಸಿಗುತ್ತಾ ಹೋಗುತ್ತೆ ನಮ್ಗೆ ಅಂತ ಹೇಳ್ತಾರೆ. ತಿಳಿದಿರುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ತಿಳಿಯುತ್ತಾ ಹೋಗುತ್ತದೆ. ಎಲ್ಲರ ಅನುಭವದಿಂದ ಎಲ್ಲೆಲ್ಲಿ ಏನೇನು ನಡೆಯುತ್ತಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು ಅಂತ ಹೇಳ್ತಾರೆ ಪತ್ರಿಜಿ ಅವರು. ಪತ್ರಿಜಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾಡದಿದ್ದರೆ ನಾವು ಮಂಡೂಕಗಳಾಗಿರುತ್ತೇವೆ ಅಂತಾರೆ. ಮಂಡೂಕ ಅಂದ್ರೆ ಮಾಸ್ಟರ್ ಬಾವಿಯಲ್ಲಿರುವ ಕಪ್ಪೆಗಳಾಗ್ಬಿಡ್ತೀವಿ ನಾವು ಈ ಮೂರನ್ನು ಮಾಡದಿದ್ರೆ ಅಂತ. ಬಾವಿಯಲ್ಲಿರೋ ಕಪ್ಪೆಗೆ ಎಷ್ಟು ಜ್ಞಾನ ಇರುತ್ತೆ, ಇದೇ ದೊಡ್ಡ ಪ್ರಪಂಚ ಅನ್ಕೊಂಡಿರುತ್ತೆ ಆ ಬಾವಿನ. ಅದಕ್ಕೆ ಗೊತ್ತೇ ಇರಲ್ಲ ಸಮುದ್ರ ಎಷ್ಟು ದೊಡ್ಡದಿದೆ ಅಂತ. ಹಂಗೆ ಸಜ್ಜನ ಸಾಂಗತ್ಯ ಆಗಿರ್ಬೋದು, ಸ್ವಾಧ್ಯಾಯ ಆಗಿರ್ಬೋದು, ಧ್ಯಾನನ ಮಾಡದಿದ್ರೆ ನಾವು ಬಾವಿಯಲ್ಲಿರುವ ಕಪ್ಪೆಗಳ ತರ ಆಗ್ತೀವಿ ಅಂತ ಇಲ್ಲಿ ನಮ್ಮ ಪತ್ರಿಜಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಮಹಾತ್ಮರು ಯಾವ ಪುಸ್ತಕಗಳು ಬರೆದಿದ್ದಾರೆ, ಬೇರೆಯವರು ಹೇಗಿದ್ದಾರೆ ಎಂಬುದೇ ನಮಗೆ ತಿಳಿಯುವುದಿಲ್ಲ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯದಲ್ಲಿದ್ದರೆ ಬಾವಿಯಲ್ಲಿರುವ ಕಪ್ಪೆಗಳೆಲ್ಲ ಸಮುದ್ರಕ್ಕೆ ಬಂದು ಸೇರಿದಂತೆ ಆಗುತ್ತೆ ಅಂತಾರೆ ಪತ್ರಿಜಿ ಅವರು. ಮತ್ತೆ ನಾನು ಧ್ಯಾನಕ್ಕೆ ಬಂದಿದ್ದು ನನ್ನ ಸ್ನೇಹಿತ ರಾಮಚಂದ್ರ ರೆಡ್ಡಿಯಿಂದ ಅಂತ ಹೇಳ್ತಾರೆ. ಅವರ ಸಜ್ಜನ ಸಾಂಗತ್ಯದಿಂದ ನನಗೆ ಮೊದಲು ಓಶೋ ಮತ್ತು ರಾಂಪ ಅವರ ಪುಸ್ತಕ ಸಿಕ್ತು. ಅದನ್ನ ಓದಿದ್ಮೇಲೆನೆ ನನಗೆ ಗೊತ್ತಾಗಿದ್ದು ರಾಂಪ ಅವರದ ಪುಸ್ತಕ ಓದಿದಾಗ ಅವರು ಒಬ್ಬ ಟಿಬೇಟಿಯನ್ ಯೋಗಿ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಯು ಫಾರ್ ಎವರ್ ಎನ್ನುವ ಪುಸ್ತಕನೂ ಸಹ ಅವ್ರ ಮನೇಲೆ ನನಗೆ ಸಿಕ್ಕಿದ್ದು. ನನಗೆ ಈ ಸ್ವಾಧ್ಯಾಯ ಅನ್ನೋದು ಪರಿಚಯವಾಗಿದ್ದೇ ರಾಮಚಂದ್ರ ರೆಡ್ಡಿ ಅವರ ಮನೆಯಲ್ಲಿ, ಅವರ ಸಜ್ಜನ ಸಾಂಗತ್ಯದಿಂದ ಅಂತಾರೆ ಗುರುಗಳು. ಪತ್ರಿಜಿ ಗುರುಗಳು ಹೇಳ್ತಾರೆ, ಜೀವನ ಅನ್ನುವುದು ಇರೋದೇ ಸಜ್ಜನ ಸಾಂಗತ್ಯಕ್ಕಾಗಿ ಅಂತ. ಯಾರು ಸಜ್ಜನ ಸಾಂಗತ್ಯ ಮಾಡುವುದಿಲ್ಲವೋ ಅವರು ಅಜ್ಞಾನದಲ್ಲಿ ಇದ್ದಾರೆ ಅಂತ ಅರ್ಥ. ನಾವು ಯಾರ ಜೊತೆ ಇರುತ್ತೇವೋ ಅವರೇ ನಾವಾಗಿರುತ್ತೇವೆ. ಸುಜ್ಞಾನಿಗಳ ಜೊತೆ ಇದ್ದರೆ ನಾವು ಜ್ಞಾನಿಗಳಾಗುತ್ತೀವಿ ಅಂತಾರೆ. ಇದು ಎಲ್ಲರಿಗೂ ಅನುಭವ ಆಗಿರುತ್ತೆ ಅಲ್ವಾ ಮಾಸ್ಟರ್ಸ್. ಕಳ್ಳನ ಜೊತೆ ಇದ್ರೆ ಕಳ್ಳರಾಗಿರ್ತೀವಿ, ಜ್ಞಾನಿಗಳ ಜೊತೆ ಇದ್ರೆ ಜ್ಞಾನಿಗಳಾಗಿರ್ತೀವಿ ಅಂತ ಇಲ್ಲಿ ಪತ್ರಿಜಿ ಅವರು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ನನ್ನ ಹತ್ತಿರ ಯಾರಾದ್ರೂ ಬಂದು ನನ್ನ ಭವಿಷ್ಯ ಹೇಗಿದೆ ಅಂತ ಕೇಳಿದಾಗ ನಾನು ಏನ್ ಮಾಡ್ತೀನಿ ಗೊತ್ತಾ ನಿಮಗೆ? ಅವ್ರಿಗೆ ಕೇಳ್ತೀನಿ, ನೀನು ಯಾವ್ಯಾವ ಪುಸ್ತಕ ಓದ್ತಾ ಇದೀಯಪ್ಪ ಅಂತ ಫಸ್ಟ್ ಕೇಳ್ತಾರಂತೆ. ಆಮೇಲೆ ನಿನ್ನ ಯಾರ್ಯಾರು ಸಹವಾಸ ಮಾಡಿದ್ಯಾ ಅಂದ್ರೆ ನಿನ್ನ ಸ್ನೇಹಿತರು ಯಾರ್ಯಾರು ಅಂತ ಹೇಳು, ಆಮೇಲೆ ನಿನ್ನ ಭವಿಷ್ಯನ ನಾನು ಹೇಳ್ತೀನಿ ಅಂತ ಹೇಳ್ತಾರಂತೆ. ಅಂದ್ರೆ ಇದರಿಂದ ಗೊತ್ತಾಗುತ್ತೆ ಅಲ್ವಾ ಮಾಸ್ಟರ್ಸ್, ನಾವ್ ಯಾವ್ಯಾವ ಪುಸ್ತಕಗಳನ್ನ ಓದ್ತಾ ಇದ್ರೆ ನಮ್ಮ ಜ್ಞಾನ ಎಷ್ಟ್ರ ಮಟ್ಟಿಗೆ ಇದೆ, ನಮ್ಮ ಸುತ್ತಮುತ್ತ ಯಾರು ಸ್ನೇಹಿತರಿರ್ತಾರೆ, ನಮ್ಮ ಗುಣಲಕ್ಷಣಗಳು ನಮ್ಮ ಎದುರಿಗೆ ಭವಿಷ್ಯ ಹೇಳೋರಿಗೆ ಸುಲಭವಾಗಿ ಗೊತ್ತಾಗುತ್ತೆ. ಅದನ್ನ ನಮ್ಮ ಪತ್ರಿಜಿ ಅವರು ಹೇಳ್ತಾರೆ, ನೀವು ಯಾವ ಪುಸ್ತಕ ಓದ್ತೀರಾ, ನೀವು ಯಾರ ಜೊತೆ ಇದ್ದೀರಾ ಅಂತಂದ್ರೆ ನಾನು ನಿಮ್ಮ ಭವಿಷ್ಯವನ್ನು ಸುಲಭವಾಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ಪತ್ರಿಜಿ ಒಂದು ಉದಾಹರಣೆ ಸಮೇತ ನಮಗೆ ಸಜ್ಜನ ಸಾಂಗತ್ಯದಿಂದ ಯಾವ ರೀತಿ ಬದಲಾಗಬಹುದು ಅಂತಾನು ಮತ್ತೆ ಹೇಳ್ತಾರೆ. ಅದು ಯಶೋಧರ ಮಾತೆದು. ಇದು ಎಲ್ಲರಿಗೂ ಗೊತ್ತು. ಯಶೋಧರ ಮಾತೆದು, ಬುದ್ಧನ ಹೆಂಡತಿಯಾದಂತ ಯಶೋಧರ ಮಾತೆ ಯಾವ ರೀತಿ ತಮ್ಮ ಜೀವನದಲ್ಲಿ ಕಷ್ಟ ಪಡ್ತಾರೆ. ಆ ಕಷ್ಟ ಪಟ್ಟಿದ್ದಿನ ಮುಂಚೆ ಎಷ್ಟ್ರ ಮಟ್ಟಿಗೆ ಅವರು ಹೇಳ್ಕೊಂತಾ ಇರ್ತಾರೆ ಅನ್ನೋದನ್ನ. ಆದ್ರೆ ನನ್ ಗಂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ, ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಎಲ್ಲರ ಮುಂದೆನೂ ಅವರು ಗೋಳಾಡ್ಕೊಂಡು ಹೇಳ್ತಾ ಇದ್ರಂತೆ. ಅವರ ಅತ್ತೆಯ ಮುಂದೆನೂ ಸಹ ನಿಮ್ಮ ಮಗ ಬಿಟ್ಟು ಹೋಗ್ಬಿಟ್ಟ ಅಂತ ಎಲ್ಲ. ಆಮೇಲೆ ಅವರಿಗೆ ಗೊತ್ತಾಗುತ್ತೆ, ಬೇರೆ ಹೆಣ್ಣು ಮಕ್ಕಳ ಕಷ್ಟನ ಕೇಳ್ಕೋಬೇಕಾದ್ರೆ ಅವ್ರಿಗೆ ನನಗಿಂತ ಕಷ್ಟ ಇವ್ರು ಅನುಭವಿಸ್ತಾ ಇದ್ದಾರೆ ಅಂತ ಯಶೋಧರ ಮಾತೆಗೆ ಅರ್ಥ ಆಗುತ್ತೆ. ಅಂದ್ರೆ ಯಶೋಧರ ಮಾತೆಗೆ ಸಿದ್ಧಾರ್ಥ ಬಿಟ್ಟು ಹೋಗಿದ್ದ ಅಷ್ಟೇ, ಆದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಸಹ ಗಂಡನ್ನ ಕಳ್ಕೊಂಡಿರ್ತಾರೆ, ಮತ್ತೆ ಮಕ್ಕಳನ್ನೆಲ್ಲ ಕಳ್ಕೊಂಡಿರ್ತಾರೆ. ಅಂತವರ ಮುಂದೆ ಅವರು ಹೇಳ್ಕೊಳ್ತಿದ್ದಂತಹ ಕಷ್ಟದ ಮುಂದೆ ನಂದು ಏನೂ ಅಲ್ಲ ಈ ಕಷ್ಟ ಅಂತ ಯಶೋಧರ ಮಾತೆಗೆ ಅರ್ಥ ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರನ್ನೂ ಅವರು ಗುಂಪಾಗಿ ಸೇರಿಸ್ಕೊಂಡು ಒಂದು ಸಂಘಟನೆ ಮಾಡ್ಕೊಂತಾರೆ.
ಆಮೇಲೆ ಅಲ್ಲಿ ಸಜ್ಜನ ಸಾಂಗತ್ಯನ ಏರ್ಪಡಿಸ್ಬಿಟ್ಟು ಅವರ ಕಷ್ಟಗಳನ್ನು ಕೇಳ್ಕೊಳ್ತಾ ಅವರಿಗೆ ಇವರಿಗೆ ಗೊತ್ತಾದ ರೀತಿಯಲ್ಲಿ ಅವರಿಗೆ ಆ ಕಷ್ಟನ್ನ ನಿವಾರಣೆ ಮಾಡ್ತಾ ಇವರು ಒಂದು ಸಂಘವನ್ನೇ ಸ್ಥಾಪಿಸ್ತಾರೆ, ಲೋಕ ಕಲ್ಯಾಣದ ಕೆಲ್ಸನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ನಮ್ಮ ಪತ್ರಿಜಿಯವರು ಹೇಳ್ತಾರೆ. ಅಂದ್ರೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಅವರವರ ಜೀವಿತದಲ್ಲಿ ಒಂದು ಸತ್ಯ ಇರುತ್ತಂತೆ. ಅದು ಆ ಸತ್ಯನ ಅವರ ಮೂಲಕ ತಿಳಿದುಕೊಳ್ಳೋದೇ ಸಜ್ಜನ ಸಾಂಗತ್ಯ ಅಂತಾರೆ. ಈಗ ನಾವಿಲ್ಲಿ ಇರೋರು ಎಷ್ಟು ಜನ ಇದ್ದೀವಿ, ಇವರಲ್ಲೂ ಒಬ್ಬೊಬ್ರಲ್ಲಿ ಒಂದು ರೀತಿಯ ಸತ್ಯ ಇರುತ್ತೆ. ಆ ಸತ್ಯನ ನೀವು ನಮ್ಮ ಮುಂದೆ ಹೇಳ್ಕೊಳ್ಳೋದೇ ಇಲ್ಲಿ ಸಜ್ಜನರ ಸಾಂಗತ್ಯ ಅಂತ ಪತ್ರಿಜಿಯವರು ಹೇಳ್ತಾರೆ. ಮತ್ತೆ ಪತ್ರಿಜಿಯವರು ಒಂದು ಶ್ಲೋಕ ಹೇಳ್ತಾರೆ, ಶಂಕರಾಚಾರ್ಯರ ಭಜಗೋವಿಂದಂನಲ್ಲಿ ಬರುವ ಒಂದು ಶ್ಲೋಕ, ತ್ರಿ ಜಗತಿ ಸಂಗತಿ ರೇಖಾ ಭವತಿ ಭವಾರ್ಣ ವತರಣೆ ನೌಕಾ ಅಂತ. ಇದರ ಅರ್ಥ, ಮೂರು ಲೋಕಗಳಲ್ಲಿಯೂ ಸಜ್ಜನ ಸಂಘ ಒಂದೇ ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯಾದೀತು ಎಂದು. ಪತ್ರಿಜಿ ಇದಕ್ಕೆ ಯಾವ ರೀತಿ ಅರ್ಥೈಸ್ತಾರೆ ಅಂದ್ರೆ, ತ್ರಿಲೋಕ ಯಾವುವೆಂದರೆ ನಮ್ಮ ಚಕ್ರಗಳಿಗೆ ಹೋಲಿಸ್ತಾ ಇದ್ದಾರೆ ಮಾಸ್ಟರ್ಸ್ ಇದನ್ನ. ಈ ಮೂರು ಲೋಕ ಏನು, ಭೂಲೋಕ ಮತ್ತೆ ಮೇಲಿನ ಲೋಕ ಮತ್ತೆ ಪಾತಾಳ ಲೋಕ ಅಂತ ನಾವು ಮೂರು ಲೋಕ ಅಂತ ಹೇಗೆ ಹೇಳ್ತೀವೋ, ಆ ಮೂರು ಲೋಕಗಳ ಬಗ್ಗೆ ಹೇಳೋದಿಲ್ಲ ನಮ್ಮ ಪತ್ರಿಜಿ, ನಮ್ಮ ದೇಹದಲ್ಲಿ ಇರುವಂತಹ ಚಕ್ರಗಳಿಗೆ ಅದನ್ನ ಹೋಲಿಸ್ತಾ ಇದ್ದಾರೆ. ಫಸ್ಟು ಮೂರು ಚಕ್ರಗಳನ್ನ ತಗೋತಾ ಇದ್ದಾರೆ, ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪೂರಕ ಚಕ್ರ ಹೇಗಿರುತ್ತೆ, ಆ ಚಕ್ರದಲ್ಲಿರುವವರ ಲಕ್ಷಣ ಹೇಗಿರುತ್ತೆ ಅಂತ ಹೇಳ್ಕೊಂಡು ಬರ್ತಾರೆ. ಈಗ ಮೂಲಾಧಾರ ಚಕ್ರದಲ್ಲಿರುವಂತಹ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ, ನಾನು ಶರೀರ ಅಂತ ಮಾತ್ರ ತಿಳ್ಕೊಂಡಿರ್ತಾನಂತೆ. ಅವನಿಗೆ ಶರೀರದ ಮೇಲೆ ಮಾತ್ರ ಆಸೆ, ತಿನ್ನೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಅಷ್ಟು ಪ್ರೀತಿ ಅಂತೆ ಮೂಲಾಧಾರ ಚಕ್ರದ ಹಂತದಲ್ಲಿರುವಂತಹ ವ್ಯಕ್ತಿ. ಮತ್ತೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವವರು ಯಾವ ರೀತಿ ಕಾಣಿಸ್ತಾ ಇರ್ತಾರೆ ಅಂದ್ರೆ, ಅವ್ರು ಮಾತ್ರ ಕಾಣಿಸ್ತಾರಂತೆ, ಬೇರೆ ಯಾರು ಕಾಣಿಸೋದಿಲ್ಲ, ಅವ್ರನ್ನ ಮಾತ್ರ ಅವರು ನೋಡ್ಕೋತಾ ಇರ್ತಾರೆ ಅಂತ ಹೇಳ್ತಾರೆ ಪತ್ರಿಜಿ. ಮತ್ತೆ ಮೂರನೇದು ಮಣಿಪೂರಕ ಚಕ್ರದಲ್ಲಿರುವವರು ಪಂಡಿತರಾಗಿರ್ತಾರೆ ಅಂದ್ರೆ, ಆದ್ರೆ ಅವರಿಗೆ ಜ್ಞಾನನೇ ಇರೋದಿಲ್ಲ ಅಂತಾರೆ. ಅಂದ್ರೆ ಪುಸ್ತಕದ ಜ್ಞಾನ ಮಾತ್ರ ಇರುತ್ತೆ, ಇಲ್ಲಿ ಆತ್ಮಜ್ಞಾನ ಕಡಿಮೆ ಅಂತವರಿಗೆ ಅಂತ ಪತ್ರಿಜಿ ಹೇಳ್ತಾರೆ. ಈ ಮೂರು ಚಕ್ರದಲ್ಲಿರುವಂತವರಿಗೆ ಈ ಮೂರು ಲೋಕಗಳು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇನ್ನ ಮೂರು ಚಕ್ರಗಳು ತಗೋತಾರೆ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ. ಈ ಅನಾಹತ ಚಕ್ರದಲ್ಲಿರುವವರು ಹೇಗಿರ್ತಾರೆ ಅಂದ್ರೆ, ಅವರು ಯಾವಾಗ್ಲೂ ಸತ್ಯವನ್ನೇ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮತ್ತೆ ವಿಶುದ್ಧ ಚಕ್ರದಲ್ಲಿರುವವರು ಸರಿಯಾದ ಮಾತನ್ನು ಆಡು ಅಂತ ಹೇಳ್ತಾ ಇರ್ತಾರಂತೆ, ಸರಿಯಾದ ಮಾತನ್ನೇ ನಾವು ಆಡ್ಬೇಕು ಅಂತ. ಮತ್ತೆ ಆಜ್ಞಾ ಚಕ್ರದಲ್ಲಿ ಇರುವಂತರು ಧ್ಯಾನ ಮಾಡಿ ಮೂರನೇ ಕಣ್ಣನ್ನು ಅವರು ತೆಗೆದುಕೊಂಡಿರ್ತಾರೆ ಅಂತ ಹೇಳ್ತಾರೆ. ಈ ಮೂರು ಚಕ್ರದಲ್ಲಿರುವವರು ಸಜ್ಜನ ಸಾಂಗತ್ಯವನ್ನು ಕೊಡುವಂತಹ ಜನರಾಗಿರ್ತಾರೆ ಅಂತ. ಅಂದ್ರೆ ಸಜ್ಜನ ಸಾಂಗತ್ಯದಲ್ಲಿ ಇವರು ಕ್ಲಾಸ್ ಕೊಟ್ಟು ಅವರಿಗೆ ಸತ್ಯನ ತೋರಿಸ್ಕೊಳ್ಳುವಂತಹ ಹಂತದಲ್ಲಿ ಇರ್ತಾರೆ. ಯಾರ್ಯಾರು ಅಂದ್ರೆ ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಚಕ್ರದಲ್ಲಿರೋರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪತ್ರಿಜಿಯವರು. ಈ ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪೂರಕದಲ್ಲಿರೋರು ಇವರು ಸತ್ಸಂಗದಲ್ಲಿ ಎಲ್ಲಾ ಕ್ಲಾಸ್ಗಳನ್ನ ಕೇಳೋ ಹಂತದಲ್ಲಿ ಇರ್ತಾರೆ, ಸತ್ಯವನ್ನು ತಿಳ್ಕೊಳ್ಳೋ ಹಂತದಲ್ಲಿ ಇರ್ತಾರೆ ಅವರು ಮೂರು ಜನ ಅಂತ ಹೇಳ್ತಾರೆ. ಪತ್ರಿಜಿ ಹೇಳ್ತಾರೆ, ಸಜ್ಜನರು ಅಲ್ಲದಿದ್ದವರಿಗೆ ಏನು ಮಾತಾಡ್ಬೇಕು, ಏನ್ ತಿನ್ಬೇಕು, ಏನು ಓದ್ಬೇಕು ಎಂಬುದೇ ತಿಳಿಯುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಸಜ್ಜನರು ಹೇಗಿರ್ತಾರೆ ಅಂದ್ರೆ, ಏನ್ ತಿನ್ಬೇಕು, ಏನ್ ಮಾತಾಡ್ಬೇಕು, ಎಷ್ಟ್ ಮಾತಾಡ್ಬೇಕು, ಏನ್ ಓದ್ಬೇಕು, ಜೀವನ ಅನ್ನೋದು ಏತಕ್ಕೆ ಎಂಬುದು ಸಹ ಅವರಿಗೆ ಗೊತ್ತಾಗುತ್ತೆ. ಏಕೆಂದರೆ ಸಾಂಗತ್ಯ ಮಾಡಿ ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸಜ್ಜನರ ಸ್ನೇಹದಿಂದ ಇರೋದ್ರಿಂದ ಅವರಿಗೆ ಎಲ್ಲ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ಮಾತಾಡ್ಬೇಕು, ಇವು ಎಲ್ಲಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಪತ್ರಿಜಿ ಹೇಳ್ತಾರೆ. ಸಜ್ಜನರ ಸಂಘವದು ಹೆಜ್ಜೇನ ಸವಿದಂತೆ ಅಂತ ಒಂದು ಗಾದೆ ಮಾತೆ ಬರುತ್ತೆ ಅಲ್ವಾ ಮಾಸ್ಟರ್ಸ್. ಸಜ್ಜನರ ಸಂಘದ ಒಳಗಡೆ ಇದ್ರೆ ನಾವು ಜೇನನ್ನ ತಿಂದಂಗಾಗತ್ತೆ ಅಂತ. ಆಮೇಲೆ ಮುಂದುವರೆದು ಪತ್ರಿಜಿ ಹೇಳ್ತಾರೆ, ಮೈ ಡಿಯರ್ ಪಿರಮಿಡ್ ಮಾಸ್ಟರ್ಸ್, ನಾವು PMC ಮೂಲಕ ಮನೆಯಲ್ಲಿಯೇ ಕುಳಿತು ಸಜ್ಜನ ಸಾಂಗತ್ಯವನ್ನು ಮಾಡಿದ್ದೇವೆ. ಹೊರಗೆ ಹೋಗುವ ಕೆಲಸವೇ ಇಲ್ಲ. ನಾವು ಮನೆಯಲ್ಲಿಯೇ ಇದ್ದು PMC ಮುಖಾಂತರ ಹಿಮಾಲಯದಲ್ಲಿ ವಾಸ ಮಾಡುತ್ತಾ ಇರುವ ಯೋಗಿಗಳ ಸಜ್ಜನ ಸಾಂಗತ್ಯವನ್ನು ಕೇಳಿದ್ದೇವೆ. ನಮಗೆ PMC ಇಲ್ಲದೆ ಇದ್ದರೆ
ಸಜ್ಜನ ಸಾಂಗತ್ಯಕ್ಕೋಸ್ಕರ ಬೇರೆ ಕಡೆ ಸುತ್ತಾಟವನ್ನು ಮಾಡಬೇಕಾಗಿತ್ತು. ಪಿರಮಿಡ್ ಚಾನಲ್ ಮುಖಾಂತರ ನಾವು ಯಾವ ಊರಿಗೂ ಹೋಗದೆ ಮನೆಯಲ್ಲಿಯೇ ಇದ್ದು ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. PSSM ಸೆಷನ್ ಮುಖಾಂತರ ಎಷ್ಟೊಂದು ಒಳ್ಳೆಯ ಪಾಠಗಳನ್ನು ಕಲಿತಿದ್ದೇವೆ. 2020 ವಿಶೇಷವಾದ ವರ್ಷವಾಗಿದೆ. ಇದನ್ನು ಸಾಂಗತ್ಯದ ವರ್ಷ ಅಂತನೂ ಪರಿಗಣಿಸಲ್ಪಟ್ಟಿದೆ ಅಂತ ಪತ್ರಿಜಿಯವರು ಹೇಳ್ತಾರೆ. ಮಾಸ್ಟರ್, ಈ ಸಮಯದಲ್ಲೇನೆ ಕರೋನಾ ಪೀಕಲ್ಲಿತ್ತು. ಅಂತಹ ಸಂದರ್ಭದಲ್ಲೇ ನಮ್ಮ ಪತ್ರಿಯಜ್ಜಿಯವರು PMC ಚಾನಲ್ನ ಓಪನ್ ಮಾಡಿಬಿಟ್ಟು ಸಜ್ಜನ ಸಾಂಗತ್ಯ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಇದನ್ನು ಮಾಡಿದ್ದು ಎಷ್ಟರ ಮಟ್ಟಿಗೆ ನಮ್ಮನ್ನ ಬೆಳೆಸ್ತಾ ಇದೆ. ಈ ಸಜ್ಜನ ಸಾಂಗತ್ಯ ಒಂದೇ ಅಲ್ಲ, ಎಷ್ಟೊಂದು ಧ್ಯಾನಿಗಳು ಈ PMC ಚಾನಲ್ಗಳ ಮೂಲಕನೇ ನಾವು ಅದನ್ನ ತಿಳ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ನಾನು ಅಷ್ಟೇ PMC ಚಾನಲ್ ನೋಡ್ಬಿಟ್ಟೆ ನಾನು ಧ್ಯಾನಕ್ಕೆ ಬಂದಿದ್ದು. ಬರೀ ಧ್ಯಾನಕ್ಕೆ ಒಂದೇ ಅಲ್ಲ, ಮತ್ತೆ ಸಜ್ಜನ ಸಾಂಗತ್ಯನೂ ಸಹ ಇದರಿಂದನೇ. ತುಂಬಾ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಜನರು ಎಲ್ಲ ಈ ಚಾನಲ್ಗಳನ್ನು ನೋಡ್ಕೊಂಡೇ ಬರ್ತಾ ಇದ್ದಾರೆ. ಅದರಿಂದ ಈ PMC ಚಾನಲ್ ಸಜ್ಜನ ಸಾಂಗತ್ಯ ಒಂದೇ ಅಲ್ಲ, ಧ್ಯಾನಿಗಳಿಗೂ ದಾರಿ ಮಾಡಿಕೊಟ್ಟಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ರೆ ತಪ್ಪಾಗಲ್ಲ ಮಾಸ್ಟರ್ಸ್. ಮತ್ತೆ ಪತ್ರಿಜಿಯವರು ಕೊನೆಯದಾಗಿ ಒಂದು ವಾಕ್ಯನ ಹೇಳ್ತಾರೆ. ಪ್ರತಿಯೊಬ್ಬರು ತಮ್ಮ ಮುಕ್ತಿಗಾಗಿ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಜ್ಞಾನವನ್ನು ಹಂಚುವ ಮಾಸ್ಟರ್ ಆಗಬೇಕು. ಧ್ಯಾನ ಮಾಡುವುದು ಎಷ್ಟು ಮುಖ್ಯವೋ ಧ್ಯಾನಿಗಳೊಂದಿಗೆ ಸೇರಿ ಜ್ಞಾನ ಹಂಚಿಕೊಳ್ಳುವುದು ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿಯವರು. ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ಸರ್, ಕೊಡ್ತೀನಿ.